ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಮೊನ್ನೆ ರಿಲೀಸ್ ಆದ ಟಾಕ್ಸಿಕ್ ಸಿನಿಮಾದ ಲೇಡೀಸ್ ಅಂಡ್ ಲೇಡೀಸ್ ಟೀಸರ್ ಒಂದು ಬ್ಯಾಂಗ್ ಎಂಟ್ರಿನ ತಗೊಂಡು ತುಂಬಾ ಸೌಂಡ್ ಮಾಡ್ತಾ ಇದೆ. ಇದು ನಿಮ್ಮೆಲ್ರಿಗೂ ಗೊತ್ತು. ಬಟ್ ಇದರಲ್ಲಿರುವಂತ 5 ವಿಷಯನ 95% ಜನ ಅಬ್ಸರ್ವ್ ಮಾಡಿರಲ್ಲ. ಹಾಗಾದ್ರೆ ನಾವಿವತ್ತು ಆ 5 ವಿಷಯ ಯಾವುದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುಂಚೆ ನೀವು ಇನ್ನ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಅಂಡ್ ನಾನು ಮಾಡುವಂತ ಕಂಟೆಂಟ್ ನಿಮ್ಗೆ ಇಷ್ಟ ಆದ್ರೆ ಮಾತ್ರನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮೊದಲನೆಯ ಸೀನ್ ಯಾವುದು ಅಂತಂದ್ರೆ ಇಂಟ್ರೊಡ್ಯೂಸಿಂಗ್ ರಾಯಾ ಟೀಸರ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲೇ ಒಂದು ಬಾಡಿನ ಮಣ್ಣು ಮಾಡ್ತಾ ಇರೋದನ್ನ ತೋರಿಸ್ತಾರೆ ಅಲ್ವಾ. ಸೊ ಆ ಬಾಡಿ ಪಕ್ಕದಲ್ಲಿ ಒಬ್ಳು ಲೇಡಿ ನಿಂತಿರ್ತಾಳೆ. ಇವಾಗ ಅದೇ ಲೇಡಿ ಇಷ್ಟು ಜನ ಲೇಡೀಸ್ನ ಕರ್ಕೊಂಡ್ ಬಂದು ರಾಯನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾಳೆ. ಸೊ ಇವಳು ಅಲ್ಲಿ ನಡೆದ ಘಟನೆಗೆ ಇಲ್ಲಿ ರಿವೆಂಜ್ ತೀರ್ಸ್ಕೊಳ್ಳೋದಕ್ಕೆ ಬಂದಿರುವಂತದ್ದು ಅಂಡ್ ಫೈಟ್ ನಡೀತಾ ಇರೋದು ಅಂತ ಗೊತ್ತಾಗ್ತಾ ಇದೆ. ಇನ್ನು ಎರಡನೆಯದ್ದು ಯಾವುದು ಅಂತಂದ್ರೆ ಇದೇ ಟೀಸರ್ನ ಕೊನೆಯಲ್ಲಿ ರಾಯನ್ನ ಸಾಯಿಸೋದಕ್ಕೆ ಬರುವಂತ ಒಬ್ಬ ಲೇಡಿ ಕಾಲ್ಗೆ ರಾಯ ಬುಲೆಟ್ನ ಫೈರ್ ಮಾಡ್ತಾನೆ ಅಲ್ವಾ. ದೆನ್ ಆ ಲೇಡಿ ಇವನ ಹತ್ರ ಬಂದಾಗ ಬಾಯಿಗೆ ಗನ್ ಇಡೋದು ಮಾತ್ರ ನಮಗೆ ತೋರಿಸ್ತಾರೆ. ಬಟ್ ರಾಯ ಶೂಟ್ ಮಾಡ್ತಾನ ಇಲ್ವಾ ಅನ್ನೋದು ತೋರಿಸೋದಿಲ್ಲ ಅಂತ ನಾವು ಅನ್ಕೋತೀವಿ. ಬಟ್ ಸೀನ್ ಬೈ ಸೀನ್ ಗೋತ್ರು ಮಾಡಿದಾಗ ಈ ಲೇಡಿಗೆ ರಾಯ ಆಲ್ರೆಡಿ ಶೂಟ್ ಮಾಡಿರ್ತಾನೆ ಅಂಡ್ ಅವಳು ಇಲ್ಲಿ ಸತ್ಬಿದ್ದಿರೋದು ಕೂಡ ಕಾಣಿಸ್ತಾ ಇದೆ. ಇನ್ನು ಮೂರನೇದ್ ಯಾವುದು ಅಂತಂದ್ರೆ ಯಶ್ ಅವರು ದಿ ಪ್ಯಾರಡೈಸ್ ಕ್ಲಬ್ಗೆ ಬಂದಾಗ ಅಲ್ಲಿ ಕಾರಿಂದ ಇಳಿಬೇಕಾದ್ರೆ ಒಂದು ಕೈ ಹಿಡ್ಕೊಂಡು ಇಳಿತಾರೆ. ಸೊ ಆ ಕೈ ಯಾರ್ದು ಅನ್ನೋದು ಡೌಟ್ ಇರುತ್ತೆ. ಬಟ್ ಅದ್ ಬೇರೆ ಯಾರ್ದು ಅಲ್ಲ, ನಯನತಾರ ಅವ್ರದ್ದು. ಯಾಕೆ ಅಂತಂದ್ರೆ ಅವ್ರು ಇಲ್ಲಾಕಿರುವಂತ ಡ್ರೆಸ್ ಮತ್ತೆ ಪೋಸ್ಟರ್ ಅಲ್ಲಿ ರಿಲೀಸ್ ಆದಂತ ಡ್ರೆಸ್ ಎರಡೂ ಕೂಡ ಸೇಮ್ ಇದೆ. ಇನ್ನು ನಾಲ್ಕನೇದ್ ಯಾವುದು ಅಂತಂದ್ರೆ ಲಾಸ್ಟ್ ಟೈಮ್ ರಿಲೀಸ್ ಆದಂತ ಟಾಕ್ಸಿಕ್ ನ ಟೀಸರ್ ಅಲ್ಲಿ ಒಂದು ಕಾರ್ ಚೇಸಿಂಗ್ ಸೀಕ್ವೆನ್ಸ್ ಇತ್ತು ಅಲ್ವಾ. ಸೊ ಅದನ್ನ ನೋಡಿದಾಗ ನಮಗ್ ಗೊತ್ತಾಗೋದು ರಾಯ ಯಾವುದೋ ಒಂದು ರೀಸನ್ ಇಂದ ಫಾಸ್ಟ್ ಆಗಿ ಚೇಸ್ ಫೈಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಬಟ್ ಅದು ಬೇರೆ ಎಲ್ಲೂ ಅಲ್ಲ, ಈ ಪ್ಲೇಸ್ಗೆ ಬರೋದಕ್ಕೇನೆ. ಅದು ಹೇಗೆ ಅಂತಂದ್ರೆ ಇದ್ರಲ್ಲಿ ಇರುವಂತ ಕಾರ್, ಇಲ್ಲಿರುವಂತ ಪ್ಲೇಸ್ ಅಂಡ್ ಟೈಮ್ ಎಲ್ಲವೂ ಕೂಡ ಸೇಮ್ ಆಗಿದೆ. ಬಟ್ ಇಲ್ಲಿ ಇನ್ನೂ ಒಂದು ಅಬ್ಸರ್ವ್ ಮಾಡಬೇಕು, ಇಲ್ಲಿ ಗನ್ ಹಿಡ್ಕೊಂಡು ನಿಂತಿರುವಂತದ್ದು ಒಂದು ಲೇಡಿ ಆಗಿದೆ. ಅಂಡ್ ಇದನ್ನ ನೋಡ್ತಾ ಇದ್ರೆ ಇದೊಂದು ಪಕ್ಕಾ ನ್ಯೂ ಅನ್ರಿವಿಲ್ ಲೇಡಿ ಕ್ಯಾರೆಕ್ಟರ್ ಅನ್ನೋ ಹಾಗೆ ಕಾಣಿಸ್ತಾ ಇದೆ. ಬಟ್ ಇದಕ್ಕೆ ಆನ್ಸರ್ ನಮಗೆ ಥಿಯೇಟರಲ್ಲೇ ಸಿಗ್ಬೇಕು. ಮತ್ತೆ ಐದನೇದ್ ಯಾವುದು ಅಂತಂದ್ರೆ ಈ ಕಾರ್ ಸೀನ್ ಅಲ್ಲಿ ಇರುವಂತ ಲೇಡಿ ಉಂಗ್ರ ಅಂಡ್ ನಯನತಾರ ಅವರ ಇಂಟ್ರೊಡಕ್ಷನ್ ಟೈಮ್ ಅಲ್ಲಿ ಅವರ ಕೈಯಲ್ಲಿ ಇರುವಂತ ಉಂಗ್ರ ಎರಡೂ ಕೂಡ ಸೇಮ್ ಇದೆ. ಸೊ ಈ ಎರಡು ಉಂಗ್ರ ಬೇರೆ ಬೇರೆ ಆದ್ರೆ ಅವೆರಡಕ್ಕೂ ಇರುವಂತ ಕನೆಕ್ಷನ್ ಏನು, ಅಥವಾ ಈ ಎರಡು ಒಂದೇನಾ ಅನ್ನೋ ಒಂದು ಡೌಟ್ ಕೂಡ ಬರುತ್ತೆ. ಬಟ್ ಏನೇ ಆದ್ರೂ ಗೀತು ಮೋಹನ್ ದಾಸ್ ಅವರು ಈ 3 ಟೀಸರ್ ಅಲ್ಲೂ ಕೂಡ ಎಲ್ಲೂ ಕೂಡ ಫಿಲಮ್ ಸ್ಟೋರಿ ಗ್ರಿಪ್ ನ ಇವರು ಬಿಟ್ಕೊಡದೆ ಸ್ಟಿಲ್ ಆಡಿಯನ್ಸ್ ನ ಎಂಗೇಜಿಂಗ್ ಆಗಿ ಕನ್ಫ್ಯೂಸಿಂಗ್ ಆಗಿ ಇಟ್ಟಿದ್ದಾರೆ. ಮತ್ತೆ ನಿಮ್ಗೆ ಈ ಡೀಟೇಲ್ಸ್ ಬಗ್ಗೆ ಏನ್ ಅನ್ನಿಸ್ತು ಅಂಡ್ ಯಶ್ ಅವರ ಕ್ಯಾರೆಕ್ಟರ್ ಬಗ್ಗೆ ಏನ್ ಅನ್ನಿಸ್ತು ಅನ್ನೋ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ ನನ್ನ ಈ ವಿಡಿಯೋನ ಕ್ಲೋಸ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮತ್ತಷ್ಟು ಫಿಲಮ್ ರಿಲೇಟೆಡ್ ಅಪ್ಡೇಟ್ಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್.